ನಾವು ಮದುವೆ ಡೇಟ್ ಹಾಕ್ಸ್ಕೊಂಡ್ ಬರೋಣ ಅಂದ್ಬಿಟ್ಟು ಐನೂರ ಹತ್ರ ಹೋಗ್ತಾ ಇದ್ದೀವಿ. ಈ ಛತ್ರ ಬಂದು ನಮ್ಮ ಯಜಮಾನ್ರಿಗೆ ಇಷ್ಟ, ನನ್ನ ಮಗಳಿಗೆ ಇಷ್ಟ ಇಲ್ಲ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಂದು ನಾವು ಮದುವೆ ಡೇಟ್ ಹಾಕ್ಸ್ಕೊಂಡು ಬರೋಣ ಅಂದ್ಬಿಟ್ಟು ಐನೂರ ಹತ್ರ ಹೋಗ್ತಾ ಇದ್ದೀವಿ. ಹಾಕಿಸ್ಕೊಂಡು ಬರಬೇಕು. ಇನ್ನು ಯಾವತ್ತು ಹಾಕ್ಕೊಡ್ತಾರೋ ಅನ್ನೋದು ಗೊತ್ತಿಲ್ಲ. ಇವತ್ತು ಹಾಕಿಸ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ನಮ್ಮ ಯಜಮಾನ್ ಇಬ್ಬರು ಗಂಗಮ್ಮನ ದೇವಸ್ಥಾನದಲ್ಲಿ ಐನೂರು ಹಾಕ್ಕೊಡ್ತಾರೆ, ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಹೋಗ್ಬೇಕು. ಮನೇಲಿ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಯಾವುದೇ ಶುಭ ಕಾರ್ಯ ಮಾಡಬೇಕು ಅಂದರೆ ಫಸ್ಟು ಪೂಜೆ ಮಾಡಿ ಮನೆಯಲ್ಲಿ ಫಸ್ಟು ಗಣೇಶನಿಗೆ, ಮನೆ ದೇವ್ರಿಗೆ, ನಮ್ಮ ಚೌಡೇಶ್ವರಿಗೆ ಇಷ್ಟು ಪೂಜೆ ಮಾಡಿಬಿಟ್ಟು ಎಲ್ಲ ಒಳ್ಳೇದಾಗಲಿ ಅಂದ್ಬಿಟ್ಟು ಹರಕೆ ಮಾಡಿಕೊಂಡು ಪೂಜೆ ಮಾಡಿ ಹೋಗ್ತಾ ಇದ್ದೀನಿ. ಇವಾಗ ನಾನು ನಮ್ಮ ಯಜಮಾನ್ರಿಬ್ಬರು ಹೋಗೋಣ ಅಂದ್ಬಿಟ್ಟು ಒಳ್ಳೇದಾಗಲಿ ಅಂದ್ಬಿಟ್ಟು ಎಲ್ಲ ಒಳ್ಳೇದಾಗಬೇಕು. ಯಾಕೆ ಅಂದರೆ ಪ್ರತಿಯೊಂದು ಸ್ಟಾರ್ಟಿಂಗಿಂದ ಮದುವೆ ಆಗೋವರೆಗೂ ಪ್ರತಿಯೊಂದು ಸುಸೂತ್ರವಾಗಿ ಆಗಬೇಕಲ್ವ, ಅದಕ್ಕೋಸ್ಕರ ದೇವ್ರನ್ನ ಕೈ ಮುಗಿದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತಿಂದ ಸ್ಟಾರ್ಟ್ ಮಾಡೋಣ ಮದುವೆ ಪ್ರಿಪ್ರೇಷನ್ ಅಂದ್ಬಿಟ್ಟು. ಇವತ್ತು ಫಸ್ಟ್ ದಿವಸ ಬಂದು ಇವತ್ತು ಒಳ್ಳೆ ದಿವಸ ಅಂದ್ಬಿಟ್ಟು ಹೋಗಿ ಡೇಟ್ ಹಾಕ್ಸ್ಕೊಂಬಂದ್ಬಿಡೋಣ. ಆಮೇಲೆ ಛತ್ರ ಎಲ್ಲ ನೋಡಬೇಕು, ಅಡುಗೆ ಎಲ್ಲ ನೋಡಬೇಕು. ಅದಕ್ಕೋಸ್ಕರ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ. ಯಾಕಂತಿಂದ ಮಾತಾಡ್ತಾ ಇಲ್ಲಲ್ಲ ಆದರೆ ಅರ್ಜೆಂಟ್. ಸ್ಟಾರ್ಟ್ ಹಂಗೆ ಮನೇಲಿ ಫಸ್ಟ್ ಸ್ಟಾರ್ಟಿಂಗ್ ಬಂದು ಚೌಡಮ್ಮನಿಗೆ ಪೂಜೆ ಮಾಡಿಬಿಟ್ಟು ಇವಾಗ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಪೂಜೆ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಗಂಗಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಕುತ್ಕೊಂಡು ಅಂದರೆ ಟೈಮಿಂಗ್ಸು ಮತ್ತೆ ನೋಡಿ ಹಾಕ್ಕೊಡ್ತಾರೆ. ಇಬ್ಬರದು ಟೈಮಿಂಗ್ಸ್ ಕೊಡಬೇಕು. ಡೇಟ್ ಆಫ್ ಬರ್ತ್ ಕೊಟ್ಟರೆ ಕ್ಲೀನಾಗಿ ಹಾಕ್ಕೊಡ್ತಾರೆ. ನಮ್ಗೆ ಯಾವ ಮಂತಲ್ಲಿ ಬೇಕು ಅಂದ್ರೂ ನೋಡಿ ಹಾಕ್ಕೊಡ್ತಾರೆ. ನಮಗೆ ಬೇಕಾಗಿರೋದು ಶನಿವಾರ ಭಾನುವಾರ, ಶುಕ್ರವಾರ ಅರ್ಶನ ಇರುತ್ತೆ, ಶನಿವಾರ ಭಾನುವಾರ ಮದುವೆ ಇರುತ್ತಲ್ವ, ಅದಕ್ಕೋಸ್ಕರ ಶನಿವಾರ ಭಾನುವಾರದ್ದು ಬೇಕಾಗಿರೋದು. ಅದಕ್ಕೋಸ್ಕರ ನೋಡಿ ಹಾಕಿಸ್ಕೊಂಡು ಆಮೇಲೆ ಗಂಗಮ್ಮನಿಗೆ ಪೂಜೆಗೆ ತೊಗೊಂಬಂದಿದ್ವಿ. ಹಂಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಪೂಜೆಗೆ ಕೊಟ್ಟಿದ್ವಿ. ಕದಳಿ ಫಲಂ ಸಮರ್ಪಯಾಮಿ, ಪೂಗಿ ಫಲ ತಾಂಬೂಲಾನ್ ಸಮರ್ಪಯಾಮಿ, ಸ್ವರ್ಣ ಪುಷ್ಪ ದಕ್ಷಿಣಾನ್ ಸಮರ್ಪಯಾಮಿ, ಸರ್ವೋಪಚಾರ ಪೂಜಾನ್ ಸಮರ್ಪಯಾಮಿ. ಅರ್ಚತ ಪ್ರಾರ್ಚತ ಮಂಗಳ ನೀರಾಜನಂ ದರ್ಶಯಾಮಿ. ಶ್ರೀ ದೇವತಾಭ್ಯೋ ನಮಃ. ಮಂಗಳ ನೀರಾಜನಂ ದರ್ಶಯಾಮಿ. ಇವಾಗ ಛತ್ರ ನೋಡೋಣ. ಹಂಗೆ ಶಾಸ್ತ್ರ ಕೇಳ್ಕೊಂಬಂದ್ವಿ. ಶಾಸ್ತ್ರ ಕೇಳ್ಕೊಂಬಂದಿದ ತಕ್ಷಣ ಒಂದೆರಡು ಛತ್ರ ಇಲ್ಲೇ ನಮ್ಮ ಮನೆ ಹತ್ರನೇ ನೋಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಇನ್ನು ಎಲ್ಲೆಲ್ಲಿ ಸೆಲೆಕ್ಟ್ ಆಗುತ್ತೋ ಗೊತ್ತಿಲ್ಲ, ಎಲ್ಲೆಲ್ಲಿ ನೋಡಿ ಎಲ್ಲಿ ಸೆಲೆಕ್ಟ್ ಮಾಡ್ಕೊಂತೀವಿ ಅನ್ನೋದು ಗೊತ್ತಿಲ್ಲ. ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ನಾನು ನಮ್ಮ ಯಜಮಾನ್ರು, ನನ್ನ ಮಗ, ನನ್ನ ಮಗಳು, ಇನ್ನು ನಮ್ಮ ಅತ್ತಿಗೆಯವರೆಲ್ಲ ಬರಬೇಕು. ಇವಾಗ ಸ್ವಲ್ಪ ಶಾಸ್ತ್ರ ಮಾಡೋಣ ಅಂದರೆ ಬಂದು ನೋಡ್ಕೊಂಡು ಹೋಗೋದು, ಒಂದು ಶಾಸ್ತ್ರ ಮಾಡೋಣ ಅಂದ್ಬಿಟ್ಟು ಇವತ್ತು ಬಂದಿದ್ದೀವಿ. ಒಳ್ಳೆ ದಿವಸ ಅಲ್ವಾ, ಅದಕ್ಕೋಸ್ಕರ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಅಂದರೆ ದೊಡ್ಡದಾಗೈತೆ ಛತ್ರ ಏನೋ ಅಲ್ಲ. ಹಾಂ, ಛತ್ರಮ್ಲಾ. ಈ ಛತ್ರ ಬಂದು ನಮ್ಮ ಯಜಮಾನ್ರಿಗೆ ಇಷ್ಟ, ನನ್ನ ಮಗಳಿಗೆ ಇಷ್ಟ ಇಲ್ಲ. ನನ್ನ ಮಗಳಿಗೆ ಇಲ್ಲಿ ಬೇಡ ಅಂತಾಳು. ಒಂದ್ಸಲ ನೋಡ್ಕೊಂಡು ಹೋಗೋಕ್ಕೆ ಏನೋ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಇಲ್ಲಿ ಇವತ್ತು ಮದುವೆ ನಡೀತಾ ಐತೆ. ಮದುವೆ ನಡೀತಾ ಇದ್ರು ಏನು ಪ್ರಾಬ್ಲಮ್ ಇಲ್ಲ, ನೋಡ್ಬೋದು ಅಂತಾರೆ ಛತ್ರದಲ್ಲಿ ಓನರ್ ಬಂದು. ಹೋಗಿ ನೋಡೋಣ ಅಂದ್ಬಿಟ್ಟು ಎಲ್ಲ ಒಳಗಡೆ ಎಲ್ಲ ನೋಡ್ತಾ ಇದ್ದೀವಿ. ಮುಂಚೆನೇ ನೋಡಿದ್ವಿ, ಯಾಕಂದರೆ ನನ್ನ ಮಗಳಿಗೆ ಇನ್ನೊಂದ್ಸಲ ತೋರಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ಬಂದು ನೋಡ್ತಾ ಇದ್ದೀವಿ. ಛತ್ರ ಒಂದು ಕಡೆ ಅಂದರೆ ಬ್ಯಾಕ್ ಸೈಡ್ ಬಂದು ರೂಮ್ಸ್ ಇರೋದು. ನಮಗೆ ಸ್ವಲ್ಪ ಜಾಸ್ತಿನೇ ಬೇಕಾಗಿರೋದು. ನಮ್ಮ ಫ್ಯಾಮಿಲಿ ಸಿಕ್ಕಾಪಟ್ಟೆ ದೊಡ್ಡ ಫ್ಯಾಮಿಲಿ.
ನಮಗೆ ಮಿನಿಮಮ್ ಒಂದು 20 ಮೇಲ್ ಬೇಕು ರೂಮ್ಸ್ ಬಂದು. ತುಂಬ ಬೇಕು ನಮಗೆ, ಇಲ್ಲಾಂದರೆ ಸಾಕಾಗಲ್ಲ. ಪಾಪ ಎಲ್ಲರೂ ಬರ್ತಾರೆ, ಸ್ಟೇ ಆಗ್ತಾರಲ್ವ, 3 ಡೇಸ್ ಸ್ಟೇ ಆಗ್ತಾರೆ. ಅದಕ್ಕೋಸ್ಕರ ನಮಗೆ ರೂಮ್ಸ್ ಬೇಕಾಗಿರೋದು. ಫಸ್ಟು ರೂಮ್ಸ್ ನೋಡೋಣ, ನಮಗೆ ಒಂದು 20 ಮೇಲ್ ಇದ್ದರೆ ನೋಡೋಣ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀವಿ. ರೂಮ್ಸ್ ಬಂದು ಯಾವಾಗೂ ರೂಮ್ಸ್ ಹತ್ರ ಬಂದಿರಲಿಲ್ಲ ನೋಡೋಕ್ಕೆ, ಎಷ್ಟು ರೂಮ್ಸ್ ಇತ್ತು ಅಂದ್ಬಿಟ್ಟು ಬಂದಿರಲಿಲ್ಲ. ಆಯಿತು, ಇಲ್ಲಿ ಚೌಟ್ರಿ ನೋಡಿದ್ವಿ, ಇನ್ನೊಂದು ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಮದುವೆ ನಡೀತಾ ಇದ್ರು ಬಂದಿದ್ದೀವಿ ನೋಡೋಕ್ಕೆ. ಚೌಟ್ರಿ ಆಯಿತು ನೋಡಿರೋದು. ಇವಾಗ ರೆಸಾರ್ಟಿಗೆ ಬಂದಿದ್ವಿ. ರೆಸಾರ್ಟಲ್ಲಿ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಇನ್ನು ಆಲ್ಟ್ರೇಷನ್ ಮಾಡ್ತಾವ್ರೆ, ಇನ್ನು ತುಂಬ ಆಯ್ತು ಆಲ್ಟ್ರೇಷನ್ನು. ಇಲ್ಲೆಲ್ಲ ರೂಮ್ಸ್ ಬಂದು ನಿಮಗೆ 13 ರೂಮ್ಸ್ ಏನೋ ಐತೆ ಇಲ್ಲಿ. ಛತ್ರ ನೋಡ್ಕೊಂಡು ರೆಸಾರ್ಟಿಗೆ ಬಂದಿದ್ವಿ. ಇಲ್ಲಿ ಎಂಗೇಜ್ಮೆಂಟ್ ಮಾಡಿರೋದು, ಇಲ್ಲಿ ನೋಡ್ಕೊಂಡು ಹೋಗೋಣ. ಇನ್ನು ಇದೆಲ್ಲ ಹೊಸ್ದಾಗಿ ಮಾಡವ್ರೆ, ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಏನಿಲ್ಲ ಕಣ, ಅಷ್ಟೇ. ನಿನ್ಗೆ ಯಾವ್ದು ಇಷ್ಟ ಆಗ್ತದೆ ಆಮೇಲೆ ಬೈಕಣ್ಣಲ್ಲಿ ಬರೋದು. ಲೈಟ್ ಕರೆಕ್ಟ್ ಅದು ಇದೈತೆ ಅಷ್ಟೇ. ಮುಹೂರ್ತ ಬೇಕಂದ್ರೆ ಅಲ್ಲಿ ಇದ್ರಲ್ಲಿ ಮಾಡ್ತಾನೆ. ಚೆನ್ನಾಗಿ ಆಫ್ ಮಾಡ್ಬಿಡಪ್ಪ. ಚೆನ್ನಾಗಿ ರೂಮ್ ಅಷ್ಟೇನಪ್ಪ, ಅದೇ ಅಲ್ಲಿ ಇಲ್ಲೇ ಅಲ್ಲಿ ಒಂದು ನೂರು ಇವಾಗ ನಿಮ್ಮ ಇವ್ರ ಬಲೆ ಹಾಲು ಅಷ್ಟೇ. ಏನು ಊಟಕ್ಕೆ ಎಷ್ಟು ಜನ ಛತ್ರ ನೋಡಿಕೊಂಡು ರೆಸಾರ್ಟ್ ನೋಡ್ಕೊಂಬಂದ್ವಿ. ಇನ್ನೊಂದು 2-3 ನೋಡೋಣ, ಆಪ್ಷನ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಇವಾಗ ತಾನೇ ನೋಡ್ಕೊಂಬಂದ್ವಿ. ಇಲ್ಲೇ ಅಲ್ವಾ, ನಾವು ಮನೆ ಬಿಟ್ಟಿರೋದು 3 o'clock ಬಿಟ್ಟಿರೋದು. ಇಷ್ಟೊತ್ತಾಯ್ತು ನಾವು ಬರೋಷ್ಟೊತ್ತಿಗೆ 5:15 ಆಗೈತೆ. ಇಷ್ಟೊತ್ತಾಯಿತು, ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ನಾಳೆ ನಾಡಿದ್ದು ಯಾವತ್ತನ ನೋಡಬೇಕು, ಈ ವೀಕೆಲ್ಲ ಯಾವಾಗನ ಹೋಗಿ ಬೇರೆ ಕಡೆ ನೋಡೋಣ ಅಂದ್ಬಿಟ್ಟು ಒಂದು 5-6 ಛತ್ರನ ಎಲ್ಲನ ಹೋಗಿ ನೋಡ್ಬಿಟ್ಟು ಆಮೇಲೆ ಆಪ್ಷನ್ ತೊಗೊಳ್ಳೋಣ ಅಂದ್ಬಿಟ್ಟು ಇದ್ದೀವಿ. ಇವಾಗ ಸಂಜೆ ಮೇಲೆ ಸ್ನ್ಯಾಕ್ಸ್ ತೊಗೊಂಬಂದಿದ್ದ, ಸ್ನ್ಯಾಕ್ಸ್ ತಿನ್ನಬೇಕು, ಚರ್ಮುರಿ ಅದೆಲ್ಲ ತೊಗೊಂಬಂದಿದ್ದ. ಅದಕ್ಕೋಸ್ಕರ ತಿನ್ನೋಣ ಅಂದ್ಬಿಟ್ಟು ಕುತ್ಕೊಂಡಿದ್ದೀವಿ. ಇವತ್ತು ಎಲ್ಲ ಮುಗಿಸ್ಕೊಂಬಂದ್ವಿ. ಮುಂದಿನ ವೀಡಿಯೋಸಲ್ಲಿ ಪರ್ಚೇಸಿಂಗ್ ಎಲ್ಲ ಇರುತ್ತೆ, ಯಾರು ಮಿಸ್ ಮಾಡ್ದಿರೋ ವಾಚ್ ಮಾಡಿ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.